ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕಾಲ ಅಂದರೆ ಕರಾಳ ಅಥವಾ ಕತ್ತಲು ಅಂತ ಹಿಂದೂ ಪುರಾಣಗಳು, ಬೌದ್ಧ ಗ್ರಂಥಗಳು, ಜೈನ ಸಾಹಿತ್ಯಗಳು ವಿವರಿಸ್ತವೆ. ಆದರೆ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಕಾಲ ಅಥವಾ ಕಾಳ ಅಂದರೆ ಅದೊಂದು ಇಡೀ ಸೃಷ್ಟಿಯ ಆದಿ ಮತ್ತು ಅಂತ್ಯ. ಕಾಲ ಅಂದರೆ ರುದ್ರ ಅಂತಲೋ, ಕಾಳಿ ಅಂತಲೋ, ಶಿವ ಅಂತಲೋ, ವಿಷ್ಣು ಅಂತಲೋ ನಾನಾ ವಿಧವಾಗಿ ನಾವು ಮನನ ಮಾಡಿಕೊಂಡಿದ್ದೇವೆ. ಆದರೆ ನಿಜಕ್ಕೂ ಕಾಲ ಅಂದರೆ ಎರಡು ಅಭಿವ್ಯಕ್ತಿ. ಕಾಲನ ಎರಡು ಮುಖಗಳು ಹೇಗಿರ್ತವೆ ಗೊತ್ತಾ? ಈ ಲೋಕದಲ್ಲಿ ಕಾಲದ ಪ್ರವಾಹ ಯಾರಿಗೂ ಕಾಯೋದಿಲ್ಲ. ಆದರೆ ಈ ವಿಶ್ವದ ಆಚೆ ಕಾಲವು ಬೇರೆಯದೇ ರೂಪವನ್ನು ಪಡೆದುಕೊಳ್ಳುತ್ತೆ. ಅಷ್ಟಕ್ಕೂ ಕಾಲ ಅಂದ್ರೇನು? ಕಾಲನ ನಿಜವಾದ ಅರ್ಥವೇನು? ನಮ್ಮ ಸುಖ ದುಃಖ ಸಾವು ನೋವುಗಳಲ್ಲಿ ಅಂತಿಮವಾಗಿ ಲಭಿಸೋದೇನು? ಆಧ್ಯಾತ್ಮಕ್ಕೂ ಲೌಕಿಕ ಬದುಕಿಗೂ ಏನು ವ್ಯತ್ಯಾಸ? ಇದರಿಂದ ನಮಗೆ ಲಭಿಸುವುದಾದರೂ ಏನು ಅನ್ನೋದನ್ನು ಇವತ್ತಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಕಾಲ ಎಂದರೇನು? ಯುಗ ಯುಗಾಂತರಗಳಿಂದ ಈ ಪ್ರಶ್ನೆಯು ತತ್ವಜ್ಞಾನಿಗಳನ್ನ ಗೊಂದಲದಲ್ಲಿ ಇಟ್ಟಿದೆ. ನಿಮಗೆ ತತ್ಕ್ಷಣ ಉತ್ತರ ನೀಡಬೇಕೆನಿಸಿದರೆ ನೀವು ವಸ್ತುಗಳನ್ನು ಬದಲಾವಣೆ ಮಾಡುವುದೇ ಕಾಲ ಎಂದು ಹೇಳಬಹುದು. ಅಥವಾ ಗಡಿಯಾರವು ಏನನ್ನ ತೋರಿಸುತ್ತದೆಯೋ ಅದೇ ಕಾಲ ಎಂಬ ಐನ್ಸ್ಟೈನ್ನ ಹೇಳಿಕೆ ಜೊತೆಗೆ ನೀವು ದನಿಗೂಡಿಸಬಹುದು. ಅಥವಾ ಈ ಪ್ರಶ್ನೆಯೇ ಕಾಲಹರಣ ಎಂದು ನೀವು ಭಾವಿಸಬಹುದು. ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ತನ್ನದೇ ಉತ್ತರವನ್ನ ಕೆಲವೇ ಪದಗಳಲ್ಲಿ ನೀಡ್ತಾನೆ. ನಾನು ಕಾಲನು, ಜಗತ್ತುಗಳ ಮಹಾನ್ನಾಶಕ ಎಂದು. ಭಗವದ್ಗೀತೆ ಮತ್ತು ಇತರ ವೈದಿಕ ಸಾಹಿತ್ಯಗಳ ಪ್ರಕಾರ ಕಾಲವು ದೇವೋತ್ತಮನ ಅಚಿಂತ್ಯ ಶಕ್ತಿ. ಅವನು ಅದರ ಮೂಲಕ ಎಲ್ಲವನ್ನೂ ಅಂತಿಮವಾಗಿ ನಾಶಪಡಿಸ್ತಾನೆ. ಭೌತಿಕ ವಸ್ತುಗಳ ಚಲನೆಯಲ್ಲಿ ನಾವು ಕಾಲವನ್ನ ಅಳತೆ ಮಾಡ್ತೇವೆ. ಭೂಮಿಯು ಸೂರ್ಯನ ಸುತ್ತಲೂ ತೆಗೆದುಕೊಳ್ಳುವ ಕಾಲವನ್ನ ನಾವು 1 ವರ್ಷ ಎನ್ನುತ್ತೇವೆ. ಚಂದ್ರನು ಭೂಮಿಯ ಸುತ್ತಲೂ ತೆಗೆದುಕೊಳ್ಳುವ ಕಾಲವನ್ನ ನಾವು 1 ತಿಂಗಳು ಎನ್ನುತ್ತೇವೆ. ಭೂಮಿಯು ತನ್ನದೇ ಕಕ್ಷೆಯಲ್ಲಿ ಸುತ್ತಲೂ ತೆಗೆದುಕೊಳ್ಳುವ ಸಮಯವನ್ನ ನಾವು 1 ದಿನ ಎನ್ನುತ್ತೇವೆ. ನಮ್ಮ ದಿನಗಳನ್ನ ಗಂಟೆ, ನಿಮಿಷ ಮತ್ತು ಸೆಕೆಂಡ್ಗಳಾಗಿ ವಿಭಾಗಿಸಲು ನಾವು ಇತರ ಭೌತಿಕ ವಸ್ತುಗಳ ಚಲನೆಯನ್ನು ಗಮನಿಸ್ತೇವೆ. ಮರಳು, ನೀರು, ಲೋಲಕ, ಸ್ಫಟಿಕ, ಶಿಲೆ, ಸೀಸಿಯಂ ಅಣು ಇವು ಮಾನವನು ತನ್ನ ಗಡಿಯಾರಗಳನ್ನು ತಯಾರಿಸಲು ಬಳಸಿದ ಕೆಲವು ವಸ್ತುಗಳು. ಈ ವಸ್ತುಗಳು ಗ್ರಹಗಳ ಚಲನೆಯ ಸಮಯದಲ್ಲಿ ಎಷ್ಟು ಬಾರಿ ತೂಗ್ತವೆ, ಸುತ್ತುತ್ತವೆ, ಕಂಪಿಸುತ್ತವೆ ಎಂಬುದನ್ನು ಗಮನಿಸುವ ಮೂಲಕ ನಾವು ನಮ್ಮ ದಿನವನ್ನು ಉಪವಿಭಾಗಿಸಬಹುದು. ವಾಸ್ತವವಾಗಿ ಭೌತಿಕವಾದ ಎಲ್ಲವೂ ಕಾಲದ ಪರಿಣಾಮಕ್ಕೆ ಒಳಗಾಗುವುದರಿಂದ ಪ್ರತಿಯೊಂದು ಭೌತಿಕ ವಸ್ತು ಅಥವಾ ಯಂತ್ರ ರಚನೆಯು ಒಂದು ತರಹದಲ್ಲಿ ಗಡಿಯಾರವೇ. ನಮ್ಮ ಹೃದಯ ಬಡಿತ ಮತ್ತು ನಮ್ಮ ದೇಹಗಳು ಕ್ರಮೇಣ ಕೊಳೆಯುತ್ತವೆ. ಇದರಿಂದಲೂ ಕೂಡ ನಾವು ಸಮಯದ ಲೆಕ್ಕ ಹಾಕಬಹುದು. ಸಂಸ್ಕೃತ ಶಬ್ದ ಕಾಲಚಕ್ರವು ಭೌತಿಕ ಲೋಕದ ಚಕ್ರೀಯವಾದ ಚಲನೆಯನ್ನು ಸೂಚಿಸುತ್ತೆ. ಕಾಲ ಎನ್ನುವುದು ದೇವೋತ್ತಮ ಪರಮಪುರುಷನ ಹೆಸರು. ಅದು ಅಣುವಿನಿಂದ ಸಂಪೂರ್ಣ ಬ್ರಹ್ಮಾಂಡದವರೆಗೆ ಪ್ರತಿಯೊಂದು ಭೌತಿಕ ವಸ್ತುವಿಗೂ ಅದು ಅನುಸರಿಸಲೇಬೇಕಾದ ನಿರ್ದಿಷ್ಟ ಕಾಲಚಕ್ರವಿದೆ. ಆದುದರಿಂದ ಕಾಲಚಕ್ರವು ವಸ್ತುಗಳ ಚಲನೆಗೆ ಮಾತ್ರವಲ್ಲ, ಅದರ ಒಟ್ಟಾರೆ ಅವಧಿಗೂ ಅದರ ಆಯಸ್ಸಿಗೂ ಸಂಬಂಧಿಸಿದೆ. ಭೂಮಿ, ಸೂರ್ಯ, ಚಂದ್ರ, ನಕ್ಷತ್ರಗಳು, ಗ್ರಹಗಳು, ನಮ್ಮ ಲೌಕಿಕ ದೇಹಗಳು ಮುಂತಾದವು ಕಾಲ ಕ್ರಮೇಣ ಕಣ್ಮರೆಯಾಗ್ತವೆ ಮತ್ತು ಅವುಗಳ ನಿರ್ದಿಷ್ಟ ಅವಧಿಗಳೆಲ್ಲ ಕಾಲಚಕ್ರಗಳು. ಆದರೂ ನಮ್ಮೆಲ್ಲ ವಿಶ್ಲೇಷಣೆ ಮತ್ತು ಅಳತೆಗಳು ಕಾಲವನ್ನ ಕುರಿತ ಗೊಂದಲವನ್ನ ಕಡಿಮೆ ಮಾಡಿಲ್ಲ. ಮಾನವ ನಿರ್ಮಿತ ಮತ್ತು ಪ್ರಕೃತಿಯ ಅಸಂಖ್ಯ ಗಡಿಯಾರಗಳ ಚಲನೆ ಮತ್ತು ಬದಲಾವಣೆಯು ನಾವು ಗ್ರಹಿಸಿಕೊಂಡಂತೆ ಕಾಲವಲ್ಲ, ಆದರೆ ಅದು ಈ ವಸ್ತುಗಳ ಮೇಲೆ ಕಾಲದ ಪರಿಣಾಮ. ನಾವು ಅಳತೆ ಮಾಡುತ್ತಿರುವುದು ಕಾಲವಲ್ಲ, ಆದರೆ ಪರಸ್ಪರ ಸಂಬಂಧಿಸಿದಂತೆ ಈ ಪರಿಣಾಮಗಳ ಅವಧಿ. ಕಾಲಕ್ಕೆ ಆದಿ ಅಂತ್ಯಗಳಿಲ್ಲದಿರುವುದರಿಂದ ಅದನ್ನು ಅಳತೆ ಮಾಡಲಾಗದು. ಭಗವಂತನ ಇಚ್ಛೆಯಂತೆ ಭೌತಿಕ ಲೋಕವನ್ನು ರೂಪಿಸಲು ತನ್ನ ಅನೇಕ ಚಕ್ರಗಳನ್ನು ನಿಯೋಜಿಸುವ ಅದು ಸಂಬಂಧಿಸಿದ ಎಲ್ಲ ಪರಿಣಾಮಗಳ ಮೇಲ್ಮಟ್ಟದಲ್ಲಿ ನಿಲ್ಲುತ್ತೆ. ಆದರೆ ಕಾಲವನ್ನ ನಾವು ನೇರವಾಗಿ ನೋಡುವುದು ಸಾಧ್ಯವಿಲ್ಲವಾದರೂ ವೈದಿಕ ಸಾಹಿತ್ಯದ ನೆರವಿನಿಂದ ಕಾಲದ ಪ್ರಭಾವಗಳನ್ನು ವೀಕ್ಷಿಸುವ ಮೂಲಕ ನಾವು ಹೆಚ್ಚು ಅರಿಯಬಹುದು. ಕಾಲದ ಒಟ್ಟಾರೆ ಪರಿಣಾಮವೇ ನಾಶ. ಕಾಲನಾಗಿ ತಾನು ಲೋಕಗಳ ದೊಡ್ಡ ವಿನಾಶಕ ಎಂದು ಕೃಷ್ಣನು ಹೇಳ್ತಾನೆ. ಆದರೂ ಕಾಲವು ವಿನಾಶವನ್ನು ಮಾತ್ರವಲ್ಲ, ಸೃಷ್ಟಿ ಮತ್ತು ನಿರ್ವಹಣೆಯನ್ನು ತರುತ್ತದೆ ಎಂದು ನಾವು ವೈದಿಕ ಗ್ರಂಥಗಳಿಂದ ಮತ್ತು ನಮ್ಮದೇ ಅನುಭವಗಳಿಂದ ಅರ್ಥ ಮಾಡಿಕೊಳ್ಳಬಹುದು. ಪ್ರತಿಯೊಂದು ಕಾಲಚಕ್ರದೊಳಗೆ ಸೃಷ್ಟಿ, ಸ್ಥಿತಿ ಮತ್ತು ಲಯಗಳ ಪ್ರಾರಂಭ ಬಿಂದುವಿರುತ್ತೆ. ಕಾಲದ ಪ್ರಭಾವದಲ್ಲಿ ಪ್ರತಿಯೊಂದಕ್ಕೂ ಸೃಷ್ಟಿಯ, ನಿರ್ವಹಣೆಯ ಮತ್ತು ವಿನಾಶದ ನಿರ್ದಿಷ್ಟ ಕಾರ್ಯಕ್ರಮವಿದೆ. ಶ್ರೀಮದ್ ಭಾಗವತದ ಪ್ರಕಾರ ಸ್ವತಃ ವಿಶ್ವವು ನಿರ್ದಿಷ್ಟ ಕಾಲದಲ್ಲಿ ಸೃಷ್ಟಿಯಾಯಿತು. 310 ಲಕ್ಷ ಕೋಟಿ ಸೌರ ವರ್ಷಗಳಿಗೆ ಸಮಾನಾದಷ್ಟು ಕಾಲವಿರುತ್ತದೆ ಮತ್ತು ಅನಂತರ ವಿನಾಶ ಹೊಂದುತ್ತದೆ. ವಿನಾಶದ ಅನಂತರ ಕಾಲವು ಪುನರ್ ಸೃಷ್ಟಿಯನ್ನು ತರುತ್ತದೆ ಮತ್ತು ಚಕ್ರವು ಪುನರಾರಂಭಗೊಳ್ಳುತ್ತದೆ.
ಈ ರೀತಿ ಒಟ್ಟಾರೆ ಪರಿಣಾಮವು ವಿನಾಶವಾದರೂ ಕೂಡ ಭೌತಿಕ ಲೋಕವು ಪುನರ್ಸೃಷ್ಟಿ ಮತ್ತು ವಿನಾಶವನ್ನು ಅನುಭವಿಸುತ್ತೆ. ಈ ಸೃಷ್ಟಿ ಮತ್ತು ವಿನಾಶದ ಚಕ್ರಗಳ ಒಳಗೆ ಕಾಲಕ್ಕೆ ಇತರ ಅನೇಕ ರೂಪಗಳಿವೆ. ಕಾಲವು ಜನ್ಮ, ಸಾವು, ವೃದ್ಧಾಪ್ಯ ಮತ್ತು ರೋಗವನ್ನು ತರುತ್ತೆ. ಇವು ಗೀತೆಯಲ್ಲಿ ಹೇಳಿರುವ ಲೌಕಿಕ ಬದುಕಿನ 4 ನೋವುಗಳು. ಚಂಡಮಾರುತ, ಬಿರುಗಾಳಿ ಮತ್ತು ಬರದಂತಹ ನೈಸರ್ಗಿಕ ವಿಪತ್ತುಗಳಿಂದ ಉಂಟಾಗುವ ನೋವನ್ನು ಕಾಲವು ತರುತ್ತೆ. ಜೊತೆಗೆ ಕೀಟಗಳು ಅಥವಾ ಮಾನವ ವೈರಿಗಳ ದಾಳಿಯಿಂದ ಉಂಟಾಗುವ ನೋವನ್ನು ತರುತ್ತೆ. ಒಟ್ಟಾರೆ ನಾವೆಲ್ಲರೂ ತಿಳಿದಿರುವಂತೆ ಕಾಲವು ನೋವಿನ ವಾಹಕ. ಅದು ನಮ್ಮನ್ನು ಸುತ್ತುವರಿಯುತ್ತಿರುತ್ತದೆ, ಬಂಧಿಸುತ್ತದೆ ಮತ್ತು ಕ್ರಮೇಣ ನಮ್ಮ ಬಳಿ ಇರುವುದೆಲ್ಲವನ್ನು ನಾಶಪಡಿಸುತ್ತದೆ. ನಾವು ಅನುಭವಿಸುವ ಸಂತೋಷಕ್ಕೆ ಖಂಡಿತ ಅಂತ್ಯವಿದೆ ಮತ್ತು ಅದು ಖಂಡಿತ ನೋವಿನೊಂದಿಗೆ ಸೇರಿಕೊಳ್ಳುತ್ತದೆ. ಅದು ಮರಳಿನಲ್ಲಿ ಮಿಶ್ರಣಗೊಂಡ ಐಸ್ ಕ್ರೀಮ್ ಅನ್ನು ತಿಂದರೆ ಉಂಟಾಗುವ ಆನಂದದಂತೆ ಒಟ್ಟಾರೆ ಪರಿಣಾಮವೂ ನೋವೇ. ಆದರೆ ಕಾಲನ ತನ್ನ ರೂಪದಲ್ಲಿ ದೇವೋತ್ತಮನು ನಮ್ಮ ನೋವಿಗೆ ನೇರವಾಗಿ ಜವಾಬ್ದಾರನಲ್ಲ. ಸೆರೆಮನೆಗಳಲ್ಲಿ ಕೈದಿಗಳ ನೋವಿಗೆ ಸರ್ಕಾರವು ಹೇಗೆ ಜವಾಬ್ದಾರವಲ್ಲವೋ ಹಾಗೆ ಅಪರಾಧಿಗಳು ಹೆಚ್ಚು ಗಲಭೆ ಉಂಟು ಮಾಡುವುದನ್ನು ತಡೆಯಲು ಮತ್ತು ಅವರನ್ನು ಸುಧಾರಣೆಗಾಗಿ ಮನವೊಲಿಸಲು ಸರ್ಕಾರವು ಅವರನ್ನು ಸೆರೆಮನೆಯಲ್ಲಿ ಬಂಧಿಸಿಡುತ್ತೆ. ಆದರೆ ಸರ್ಕಾರವು ಸೆರೆಮನೆಗಳನ್ನು ಮಾತ್ರವಲ್ಲ, ಉದ್ಯಾನ, ಶಾಲೆ, ಹೆದ್ದಾರಿ ಮುಂತಾದವುಗಳನ್ನು ಸ್ಥಾಪಿಸುತ್ತೆ. ಕಾನೂನು ಪಾಲಿಸುವ ನಾಗರಿಕರಾಗಿ ಸ್ವತಂತ್ರವನ್ನ ಅನುಭವಿಸಬೇಕೋ ಅಥವಾ ಬಂದಿಖಾನೆಯಲ್ಲಿ ನೋವು ಅನುಭವಿಸಬೇಕೋ ಎಂಬುದನ್ನು ಜನರೇ ನಿರ್ಧರಿಸುತ್ತಾರೆ. ಅದೇ ರೀತಿ ಯಾವ ಆತ್ಮಗಳಿಗೆ ಕೃಷ್ಣನಿಗೆ ಸೇವೆ ಸಲ್ಲಿಸಲು ಇಷ್ಟವಿಲ್ಲವೋ ಅವರನ್ನ ಭೌತಿಕ ಲೋಕಕ್ಕೆ ಎಸೆಯಲಾಗುತ್ತೆ. ಅಲ್ಲಿ ಅವರು ತಾತ್ಕಾಲಿಕ ದೇಹಗಳಲ್ಲಿ ಬಂದಿಗಳಾಗ್ತಾರೆ ಮತ್ತು ಅವರು ಕರ್ಮದ ಕಾನೂನಿನಂತೆ ನೋವು ಅನುಭವಿಸುವಂತೆ ಮಾಡಲಾಗುತ್ತೆ. ವೈದಿಕ ಸಾಹಿತ್ಯಗಳಲ್ಲಿ ಕಾಲನ ವಿಧ್ವಂಸಕ ನೋವು ತುಂಬಿದ ಸ್ವಭಾವವನ್ನ ಕಾಳಿದೇವಿಯು ಪ್ರತಿನಿಧಿಸ್ತಾಳೆ. ಈ ವಿಶ್ವದ ವಾಸಿಗಳ ಮೇಲೆ ಅನೇಕ ರೀತಿ ನೋವನ್ನು ಹೇರುವ ಕಾಳಿಯನ್ನ ಕಾಲನಾಗಿ ದೇವೋತ್ತಮನು ನಿಯಂತ್ರಿಸ್ತಾನೆ. ಕಾಳಿಯು ಸೆರೆಮನೆಯ ವ್ಯವಸ್ಥಾಪಕಿ. ಅವರವರ ನಿರ್ದಿಷ್ಟ ಅಪರಾಧಗಳಿಗೆ ಅನುಸಾರವಾಗಿ ಅವರನ್ನ ಶಿಕ್ಷಿಸುವುದು ನೇರವಾಗಿ ಸ್ವತಃ ಭಗವಂತನಲ್ಲ, ಅದು ಕಾಳಿ. ಕಾಳಿಯು ಸೃಷ್ಟಿ, ನಿರ್ವಹಣೆ ಮತ್ತು ವಿಸರ್ಜನೆಯ ಚಕ್ರವನ್ನ ಸಾಕಾರಗೊಳಿಸ್ತಾಳೆ ಮತ್ತು ಆಕೆ ಲೌಕಿಕ ಬದುಕಿನ ವಿಧ ವಿಧವಾದ ನೋವುಗಳನ್ನು ಹಿಡಿದಿರ್ತಾಳೆ. ನಾವು ನೋಡುವ ಮತ್ತು ಅನುಭವಿಸುವ ಕಾಲದ ಪರಿಣಾಮಗಳು ಕಾಳಿಯ ಕ್ರಿಯೆಗಳು. ಆದರೆ ನಮ್ಮ ನೋವುಗಳಿಗೆ ಕಾಳಿಯನ್ನ ದೂರುವಂತಿಲ್ಲ. ಆಕೆ ದೇವೋತ್ತಮ ಪರಮಪುರುಷನ ಪರಿಶುದ್ಧ ಭಕ್ತೆ. ಭಗವಂತನಿಲ್ಲದೆ ಬದುಕನ್ನು ಆನಂದಿಸಲು ಪ್ರಯತ್ನಿಸುತ್ತಿರುವ ವಿರೋಧಿ ಆತ್ಮಗಳಿಗೆ ಅದರ ನಿಷ್ಪ್ರಯೋಜಕತೆಯನ್ನ ನೆನಪಿಸುವುದು ಅವಳ ಕರ್ತವ್ಯ. ನಾವು ಪ್ರತಿಯೊಬ್ಬರೂ ಕೃಷ್ಣನ ಶಾಶ್ವತ ವಿಭಿನ್ನಾಂಶ. ಆದುದರಿಂದ ಅವನಿಗೆ ಸೇವೆ ಸಲ್ಲಿಸುವುದು ನಮ್ಮ ಶಾಶ್ವತ ಆನಂದದ ಕ್ರಿಯೆ. ಕೃಷ್ಣನ ಸೇವೆ ಮತ್ತು ಸಹವಾಸದ ಆಚೆಗೆ ನಾವು ಮರದಿಂದ ಎಲೆಗಳು ಪ್ರತ್ಯೇಕವಾದಂತೆ ಒಣಗಿ ವ್ಯರ್ಥವಾಗಿ ಬಿಡ್ತೇವೆ. ಆದುದರಿಂದ ನಮ್ಮ ಒಳಿತನ್ನೇ ಮನಸ್ಸಿನಲ್ಲಿಟ್ಟುಕೊಂಡು ಕೃಷ್ಣನು ತನಗೆ ಸಂಪೂರ್ಣ ಶರಣಾಗಬೇಕೆಂದು ಗೀತೆಯಲ್ಲಿ ಕೋರಿದ್ದಾನೆ. ಈ ಮನವಿಯನ್ನ ನಿರ್ಲಕ್ಷಿಸಿದರೆ ಅದು ನಮ್ಮ ಹಿತಾಸಕ್ತಿಗೆ ವಿರೋಧವಾಗುತ್ತೆ ಎಂದು ಕಾಳಿ ಅಥವಾ ಐಹಿಕ ಪ್ರಕೃತಿಯು ನಮಗೆ ಮನವರಿಕೆ ಮಾಡಿಕೊಡಲು ಪ್ರಯತ್ನಿಸುತ್ತಿದ್ದಾಳೆ. ಈ ಭೌತಿಕ ಲೋಕದ ಪುನರ್ಸೃಷ್ಟಿ ಮತ್ತು ನಾಶಗಳ ಆಚೆಗೆ ಶಾಶ್ವತವಾದ ಮತ್ತು ನಾಶವಾಗದ ಅಲೌಕಿಕ ಲೋಕವಿದೆ ಎಂದು ಕೃಷ್ಣನು ಗೀತೆಯಲ್ಲಿ ವಿವರಿಸ್ತಾನೆ. ತನಗೆ ಶರಣಾದವರು ಸುಲಭವಾಗಿ ಆ ಅಲೌಕಿಕ ಲೋಕವನ್ನ ಪ್ರವೇಶಿಸಬಹುದು ಎಂದು ಆತ ಘೋಷಿಸ್ತಾನೆ. ಕಾಳಿಯು ಕೃಷ್ಣನ ಅಧೀನದಲ್ಲಿ ಇರುವುದರಿಂದ ತನಗೆ ಶರಣಾದ ಸೇವಕರನ್ನ ಬಿಡುಗಡೆ ಮಾಡಬೇಕೆಂದು ಕೃಷ್ಣ ಕಾಳಿಗೆ ಆದೇಶಿಸಬಲ್ಲ. ನಮಗೆ ನಾವೇ ಕಾಳಿಯ ಹಿಡಿತದಿಂದ ಪಾರಾಗುವುದು ಸಾಧ್ಯವಿಲ್ಲ. ಆದರೆ ಆಕೆ ಕೃಷ್ಣನ ಆದೇಶವನ್ನು ಪಾಲಿಸಲು ಸದಾ ಸಿದ್ಧ. ಕೃಷ್ಣನ ಅಚಿಂತ್ಯ ಕಾಲ ಶಕ್ತಿಯು ಅಲೌಕಿಕ ಲೋಕದಲ್ಲಿಯೂ ಇದೆ. ಆದರೆ ಕಾಲನ ವಿನಾಶಕಾರಿ ರೂಪ ಕಾಳಿಯು ಅಲ್ಲಿ ಉಪಸ್ಥಿತಳಿರೋದಿಲ್ಲ. ಆದುದರಿಂದ ಅಲೌಕಿಕ ಜೀವನವು ಪುನರ್ಸೃಷ್ಟಿ, ನಿರ್ವಹಣೆ ಮತ್ತು ವಿನಾಶದಿಂದ ಹಾಳಾಗುವುದಿಲ್ಲ. ಕಾಲ ನಿರ್ವಹಣೆಯ ಕೆಲಸ ಮಾತ್ರ ಮಾಡುತ್ತದೆ. ಆದುದರಿಂದ ಅಲೌಕಿಕ ಲೋಕದ ನಿವಾಸಿಗಳು ಯಾವುದೇ ಅಡ್ಡಿ ಇಲ್ಲದೆ ದೇವೋತ್ತಮ ಪರಮ ಪುರುಷ ಶ್ರೀ ಕೃಷ್ಣನಿಗೆ ಶಾಶ್ವತವಾಗಿ ಸೇವೆ ಸಲ್ಲಿಸಲು ಸ್ವತಂತ್ರರಾಗಿರುತ್ತಾರೆ. ಕಾಳಿಯು ಹುಟ್ಟು, ಸಾವು ಮತ್ತಿತರ ನೋವುಗಳನ್ನು ತಂದರೆ ಕಾಲದ ಅಲೌಕಿಕ ರೂಪವು ಕೃಷ್ಣನಿಗೆ ಮತ್ತು ಅವನ ಭಕ್ತರಿಗೆ ನಿರಂತರ ಮತ್ತು ಸದಾ ಅಧಿಕಗೊಳ್ಳುವ ಆನಂದವನ್ನು ಪೂರೈಸುತ್ತೆ. ಆ ಆಧ್ಯಾತ್ಮಿಕ ಆನಂದವು ಈ ತಾತ್ಕಾಲಿಕ ಲೋಕದಲ್ಲಿಯೂ ಲಭ್ಯ. ನೀವು ಕೃಷ್ಣನಿಗೆ ಭಕ್ತಿ ಸೇವೆ ಸಲ್ಲಿಸಬೇಕಷ್ಟೇ. ತಾನು ದೇಹವಲ್ಲ, ದೇಹದೊಳಗೆ ನೆಲೆಯಾಗಿರುವ ಶುದ್ಧ ಆಧ್ಯಾತ್ಮಿಕ ಆತ್ಮ ಎಂಬುದನ್ನು ಭಕ್ತನು ಆರಂಭದಿಂದಲೇ ಅರಿತುಕೊಳ್ತಾನೆ. ಆದುದರಿಂದ ಆತ ದೇಹದ ಅನಿವಾರ್ಯ ಇಳಿತವನ್ನು ಸಹಿಸಿಕೊಳ್ತಾನೆ ಮತ್ತು ಕೃಷ್ಣನಿಗೆ ಉತ್ಸಾಹದಿಂದ ಸೇವೆ ಸಲ್ಲಿಸಲು ಮಾತ್ರ ತನ್ನ ಆರೋಗ್ಯದ ಕಾಳಜಿ ವಹಿಸ್ತಾನೆ. ಆಧ್ಯಾತ್ಮಿಕವಾಗಿ ಪ್ರಗತಿ ಸಾಧಿಸಿದಂತೆ ಭಕ್ತನಿಗೆ ದೈಹಿಕ ನೋವುಗಳು ನಿಕೃಷ್ಟವೆನಿಸಿಕೊಳ್ತವೆ. ಶುದ್ಧ ಭಕ್ತನಿಗೆ ಸಾವು ಕೂಡ ತುಚ್ಛವೇ, ಯಾಕಂದ್ರೆ ಸಾವಿನಿಂದ ಆತ ಅಲೌಕಿಕ ಲೋಕವನ್ನು ಪ್ರವೇಶಿಸುತ್ತಾನೆ. ಹಾಗಾದ್ರೆ ಕಾಲ ಎಂದರೇನು? ಕಾಲವು ನೋವಿನ ವಾಹಕ ಅಥವಾ ನಿರಂತರ ಸುಖದ ವಾಹಕ?
ಆಯ್ಕೆ ನಮ್ಮದೇ. ಕಾಲವು ದೇವೋತ್ತಮನ ಅಚಿಂತ್ಯ ಶಕ್ತಿಯಾಗಿರೋದ್ರಿಂದ ಯಾವುದೇ ರೀತಿಯಲ್ಲಿಯೂ ಕಾಲವು ಖಚಿತವಾಗಿ ನಮಗೆ ಗೊಂದಲ ಬೆರಗಾಗಿಯೇ ಉಳಿಯುತ್ತೆ. ಆದರೂ ಅದರ ವಿನಾಶ ಶಕ್ತಿಗಿಂತ ಆಧ್ಯಾತ್ಮಿಕ ಆನಂದವನ್ನು ತರುವ ಕಾಲದ ಸೀಮಿತ ಶಕ್ತಿಯಿಂದ ಬೆರಗಾಗುವುದೇ ಒಳ್ಳೆಯದು. ನಮಗೆ ಯಾವುದು ಸರಿ ಎನಿಸುವುದೋ ಅದರಂತೆ ನಡೆಯಬೇಕಷ್ಟೇ. ಸರಿ ತಪ್ಪುಗಳನ್ನು ವಿಮರ್ಶೆ ನಾವೇ ಮಾಡಬೇಕು. ಸರ್ವರಿಗೂ ಒಳ್ಳೆಯದಾಗಲಿ. ಆ ಪರಮಾತ್ಮನ ಕೃಪೆ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.